ನಿಮ್ಮೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವನಾಗಿದ್ದೇನೆ. ಬನ್ನಿರಿ, ನಾವು ದೇವರ ವಾಕ್ಯದಿಂದ ಒಂದೆರಡು ಮಾತುಗಳನ್ನು ಕೇಳೋಣ. ಕತ್ತಲೆಯನ್ನು ಅಗಲಿಸಲು ಬಂದಿರತಕ್ಕಂಥ ಯೇಸು ಸ್ವಾಮಿ, ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬರಬೇಕಾಗಿತ್ತು ಎಂಬುದಾಗಿ ನಾವು ನೋಡುವಾಗ, ಒಂದು ವಾಕ್ಯ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 4ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆತನಲ್ಲಿ ಜೀವವಿತ್ತು ಎಂಬುದಾಗಿ, ಆ ಜೀವವು ಮನುಷ್ಯರಿಗೆ ಬೆಳಕಾಯಿತು ಎಂಬುದಾಗಿ. ಅಂದರೆ ಕತ್ತಲೆಯಲ್ಲಿರ್ತಕ್ಕಂಥ ಜನರಿಗೆ ಆ ವಾಕ್ಯ ಬೆಳಕಾಯಿತು ಎಂಬುದಾಗಿ. ಕತ್ತಲೆ ಅಂತ ಹೇಳುವಾಗ ಸತ್ಯವೇದ ಅನೇಕ ಸಾರಿ ಬೇರೆ ಬೇರೆ ವಿಧಾನದಲ್ಲಿ ಅದು ಉಲ್ಲೇಖ ಮಾಡಿ ಹೇಳುವಂಥದ್ದಾಗಿದೆ. ಕತ್ತಲೆ ಅಂತಂದ್ರೆ ಅದು ಮರಣಕ್ಕೆ ಹೋಲಿಕೆಯಾಗಿ ಹೇಳುವಂಥದ್ದಾಗಿದೆ. ಕತ್ತಲೆ ಅನ್ನುವಾಗ ಪಾಪಕ್ಕೆ ಹೋಲಿಕೆಯಾಗಿ ಅದು ಹೇಳುವಂಥದ್ದಾಗಿದೆ. ಇದನ್ನ ಎಲ್ಲವನ್ನ ನಿವಾರಣೆ ಮಾಡುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬಂದನು, ಬೆಳಕಾಗಿ ಜನಿಸಿ ಬಂದನು ಎಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ. ಆತನಲ್ಲಿ ಜೀವವಿತ್ತು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯರೆಲ್ಲರಿಗೆ ನಿತ್ಯ ಜೀವವನ್ನ ಕೊಡುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಜನಿಸಿ ಬಂದನು. ಕತ್ತಲೆಯಿಂದ ಬೆಳಕಿಗೆ ನಡೆಸುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಜನಿಸಿ ಬಂದಿದ್ದಾನೆ. ಪ್ರಿಯರೇ, ಹಾಗಾದ್ರೆ ಕತ್ತಲೆಯಲ್ಲಿರುವಂತ ಜನರಿಗೆ ಒಂದು ಬೆಳಕು ಮೂಡಿತು ಅಂತ ಹೇಳುವಾಗ ಅದು ಯೇಸು ಸ್ವಾಮಿ ಮೂಲಕವಾಗಿ ಈ ಲೋಕಕ್ಕೆ ಆ ಬೆಳಕು ಮೂಡುವಂಥದ್ದಾಗಿದೆ. ಇಲ್ಲಿ ವಾಕ್ಯ ಹೇಳ್ತದೆ, ಆತನಲ್ಲಿ ಜೀವವಿತ್ತು ಎಂಬುದಾಗಿ. ಆತನಲ್ಲಿ ಬೆಳಕು ಮಾತ್ರ ಅಲ್ಲದೆ ಆತನಲ್ಲಿ ಜೀವವಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಂದು ಕಡೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಅಂತಂದ್ರೆ ಯೇಸು ಸ್ವಾಮಿ ಮಾರ್ಗವಾಗಿದ್ದಾರೆ, ಯೇಸು ಸ್ವಾಮಿ ಸತ್ಯವಾಗಿದ್ದಾರೆ, ಯೇಸು ಸ್ವಾಮಿಯಲ್ಲೇ ನಮಗೆ ನಿತ್ಯ ಜೀವ ಇದೆ. ಹಾಗೆ 2ನೇ ಭಾಗದಲ್ಲಿ ಆತನ ದೇವರ ವಾಕ್ಯ ಹೇಳ್ತದೆ, ಲೋಕಕ್ಕೆ ಯೇಸು ಸ್ವಾಮಿ ಬೆಳಕಾಗಿ ಜನಿಸಿ ಬಂದಿದ್ದಾನೆ ಎಂಬುದಾಗಿ. ಹಾಗಾದರೆ ಕತ್ತಲೆ ಅಂತ ಹೇಳುವಾಗ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಆತನು ನರಾವತಾರ ಎತ್ತಿ ಆತನು ಬಂದಿದ್ದಾನೆ. ಆತನ ಮೂಲಕವಾಗಿ ನಾವು ಬೆಳಕನ್ನು ಕಾಣುವಂಥವರಾಗಿದ್ದೇವೆ, ಆತನ ಮೂಲಕವಾಗಿ ರಕ್ಷಣೆಯನ್ನ ಕಾಣುವಂಥವರಾಗಿದ್ದೇವೆ. ಪ್ರಿಯರೇ, ಹಾಗಾದರೆ ಕತ್ತಲೆಯನ್ನ ಬಿಟ್ಟು ನಾವು ಬೆಳಕಿನ ಕಡೆಗೆ ನಾವು ಪ್ರವೇಶ ಮಾಡೋಣ. ಪಾಪದಿಂದ ಬಿಟ್ಟು ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಆ ಒಂದು ಉದ್ದೇಶಕ್ಕಾಗಿಯೇ, ಬೆಳಕು ಕೊಡುವುದಕ್ಕಾಗಿ, ನಿತ್ಯ ಜೀವ ಕೊಡುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯರೇ, ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ಮುನ್ನಡೆಸಲಿ. ಕತ್ತಲೆಯಿಂದ ಬೆಳಕಿನ ಕಡೆಗೆ ನಾವೆಲ್ಲರೂ ಸೇರಿ ಹೋಗೋಣ. ಆಮೇನ್.